ನೋಡ್ತಾ ಇರ್ಬೋದು ಏನು ಅಂತಂದರೆ ಬರೀ 4000 RPM ಅಲ್ಲಿ 4th ಗೇರಲ್ಲಿ ಅಪ್ ಇಬ್ಬರು ಕೂತ್ಕೊಂಡು ಸ್ಮೂತಾಗಿ ಗಾಡಿ ಎಳೀತಾ ಇದೆ. ಸರ್ 1 ವರ್ಷದಿಂದ ನೀವು ಈ ವೆಹಿಕಲ್ನ ತಗೊಂಡಿದ್ದೀರಾ? ಹೌದು. ಸೊ ಹೇಗಿದೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಗೊತ್ತಾ, ನೀವಿಲ್ಲಿ ನೋಡ್ತಾ ಇದ್ದೀರಾ ಅತ್ಯದ್ಭುತವಾದ ಒಂದು ಬೈಕ್ ಇದೆ. ಯಾವುದು ಅಂತಂದರೆ ಇಲ್ಲಿ ಡ್ಯೂಕ್ 200 ಅಂತ. ಸೊ ಗೆಳೆಯರೆ, ನಾವು ಇವತ್ತೇನು ಅಂತಂದರೆ ಈ ಒಂದು ಬೈಕ್ದು ಒಂದು ಓನರ್ಶಿಪ್ ರಿವ್ಯೂ ಮಾಡ್ತೀವಿ. ನೋಡ್ತಿರ್ಬೋದು, ಇವ್ರ ಹೆಸರು ರಂಜಿತ್ ಅಂತ. ಸೊ ಇವರು ಈ ಒಂದು ಬೈಕ್ನ ಓನ್ ಮಾಡಿದ್ದಾರೆ. ಸೊ ಇವ್ರದ್ದೊಂದು ಒಪಿನಿಯನ್ ನಾವು ತಿಳ್ಕೊಳ್ತೀವಿ. ಹಾಗೆಯೇ ಒಂದು ಸಣ್ಣ ಒಂದು ಟೆಸ್ಟ್ ಡ್ರೈವ್ ಹೋಗ್ತೀವಿ. ಸೊ ಇದೇನು ಅಂತಂದರೆ, ಇನ್ ಕೇಸ್ ನೀವು ಈ ಬೈಕನ್ನು ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಥರದಲ್ಲಿಲ್ಲ, ಯಾಕೆ ಅಂತಂದರೆ ನಮಗೆ ಎಲ್ಲ ಥರದಲ್ಲಿ ಟೆಸ್ಟ್ ಮಾಡುವಂಥ ಫೆಸಿಲಿಟಿ ಇಲ್ಲ. ಏನು ಅಂತಂದರೆ ರೋಡಲ್ಲಿ ಒಂದು ಸಣ್ಣದಾಗಿ ಹೋಗಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ ನೋಡಿ, ನಾವು ಈ ಒಂದು ವೆಹಿಕಲ್ನ ಒಂದು ಟೆಸ್ಟ್ ಡ್ರೈವ್ ಮಾಡಿ ನನ್ನ ಒಂದು ಒಪಿನಿಯನ್ ಹೇಳ್ತೀನಿ. ಸೊ ಗಾಡಿ ಬಂದು ಈಗ ನಂದು ಪರ್ಸ್ನಲ್ ವೆಹಿಕಲ್ ಯಾವುದು ಅಂತಂದರೆ ಡಾಮಿನಾರ್ 400 ಇದೆ. ಸೊ ಡಾಮಿನಾರ್ 400ಅಲ್ಲಿ ಏನು ಅಂತಂದರೆ ಮೇಲಾಗಿ ಇಲ್ಲೆಲ್ಲ ಬಂದು ಅದರದ್ದು ಹೆಡ್ಲೈಟ್ ಹ್ಯಾಂಡಲ್ ಬಾರ್ ಎಲ್ಲ ಕವರ್ ಆಗಿರುತ್ತೆ. ಬಟ್ ಇದೇನು ಅಂತಂದರೆ ನೋಡಿ, ಏನು ಕಾಣಲ್ಲ, ಡೈರೆಕ್ಟ್ ನಿಮಗೆ ರೋಡ್ ಕಾಣ್ತಾ ಇದೆ. ಸೊ ಸೀಟಿಂಗ್ ಪೋಸ್ಚರ್ ಯಾವ ಥರ ಇದೆ ಅಂದರೆ ನೋಡಿ, ನಾವು ನಿಂತ್ಕೊಂಡು ಕೂತ್ಕೊಂಡಿರೋ ಥರ ಇದೆ. ಮಾಮೂಲಿ ಹಳೆ ಡ್ಯೂಕ್ 200 ಯಾವ ಥರ ಇದೆ ಅದೇ ರೀತಿ ಇದೆ. ಸೊ ಇದರದೊಂದು ಕ್ಲಸ್ಟರ್ ಯಾವ ಥರ ಇದೆ ಅಂತ ನೋಡ್ಬೋದು. ಏನು ಅಂತಂದರೆ ಯಾವುದೇ ಥರ ಒಂದು ಕಲರ್ ಕ್ಲಸ್ಟರ್ ಇಲ್ಲ, ಮಾಮೂಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಲಸ್ಟರ್ ಇದೆ. ಇದರಲ್ಲಿ ಏನು ಅಂತಂದರೆ ಗೇರ್ ಮತ್ತು ಸ್ಪೀಡೋಮೀಟ್ರ್ ಇದೆ. ಹಾಗೆ ಇದರಲ್ಲಿ ಟೆಂಪರೇಚರ್ ಗೇಜ್ ಇದೆ, ಆಮೇಲೆ ಫ್ಯೂಲ್ ಗೇಜ್ ಇದೆ. ಸೊ ಸಣ್ಣ ಒಂದು ಇನ್ಫಾರ್ಮೇಷನ್ ಇದರಲ್ಲೇ ಸಿಗುತ್ತೆ. ಸೊ ಗಾಡಿ ಹೇಳಬೇಕು ಅಂತಂದರೆ ಸ್ಮೂತ್ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಏನು ಅಂತಂದರೆ ಬರೀ 4000 RPM ಅಲ್ಲಿ 4th ಗೇರಲ್ಲಿ ಅಪ್ ಇಬ್ಬರು ಕೂತ್ಕೊಂಡು ಸ್ಮೂತಾಗಿ ಗಾಡಿ ಎಳೀತಾ ಇದೆ. ಏನು ಅಂತಂದರೆ ರಫ್ ಇಲ್ಲ ನೋಡಿ, ಸ್ಮೂತ್ ಇದೆ ಗಾಡಿ. ಈ ವೆಹಿಕಲ್ ಬಂದುಬಿಟ್ಟು 2023 ಡ್ಯೂಕ್ 200. ಆವಾಗ ಬಂದು ಇವರಿಗೆ 2,60,000 ಆಯ್ತಂತೆ. ಸೊ 2,60,000ಗೆ ಈ ಗಾಡಿ KTM ಗಾಡಿ ವರ್ತಿ ಇದೆ ನೋಡಿ. ಲಾಂಗ್ ರೈಡ್ಸ್ ಎಲ್ಲ ನನ್ನ ಪ್ರಕಾರ ಮಾಡ್ಬೋದು, ಏನು ತೊಂದರೆ ಇಲ್ಲ. ಲಾಂಗ್ ರೈಡ್ಸ್ ಎಲ್ಲ ನೀವೆಲ್ಲ ಆರಾಮಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ನೋಡಿ ಹ್ಯಾಂಡ್ಲಿಂಗ್ ತುಂಬ ನಿಂಬಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಲೈಟ್ ವೆಯ್ಟ್ ಇದಾ. ಒಬ್ಬರು ಹಿಂದ್ಗಡೆ ಪೀಲಿಯನ್ ಇದ್ದಾರೆ ನನ್ನ ಜೊತೆ, ಆದರೂ ನೋಡಿ ಲೈಟ್ ವೆಯ್ಟ್. ಇಲ್ಲಿ ನೋಡಿ ಆರಾಮಾಗಿ ಹೆಂಗೆ ಬೇಕೋ ಗಾಡಿನ ಹಂಗೆ ಎಳ್ಕೊಬೋದು. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಇದು ಸಾಧಾರಣ 142. ಟಾಪ್ ಸ್ಪೀಡ್ ಬಂದುಬಿಟ್ಟು ಇವರು 142 ಹೋಗಿದ್ದಾರಂತೆ. 200cc 142 ಒನ್ ಆಫ್ ದಿ ಗುಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ 142 ಟಾಪ್ ಸ್ಪೀಡ್ ಹೋಗುತ್ತೆ ಅಂದರೆ 100ಅಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಗೆಳೆಯರೆ ಏನು ಅಂತಂದರೆ ನೋಡಿ, ಇವ್ರು ಬಂದು 5.5 ಇದ್ದಾರೆ ಹೈಟ್. ಸೊ ಗಾಡಿ ಬಂದು ಟಾಲ್ ಇದೆ, ಆದರೆ ಕಾಲು ಕೆಳಗೆ ಮುಗಿಸಿ ನೋಡಿ. ಇವ್ರೇನು ಅಂತಂದರೆ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಸೊ ಸೀಟಿಂಗ್ ಪೋಸ್ಚರು ಚೆನ್ನಾಗೇ ಇದೆ ನೋಡಿ. ಎರಡು ಕಡೆ ನೋಡಿ ಕಾಲನ್ನ ಫ್ಲ್ಯಾಟ್ ಫುಟ್ ಮಾಡಿದ್ದಾರೆ, ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಸೀಟಿಂಗ್ ಪೋಸ್ಚರ್ ಬಂದು ಈ ರೀತಿ ಇದೆ. ಸೊ ಗೆಳೆಯರೆ, ಈ ಒಂದು ಡ್ಯೂಕ್ 200 ವೆಹಿಕಲ್ ಏನಿದೆ, ಇದರ ಫೀಚರ್ಸ್ ಮತ್ತು ಡೈಮೆನ್ಷನ್ಸ್ ಬಗ್ಗೆ ನಾವು ಮಾತಾಡಲ್ಲ. ನಾವೇನು ಅಂತಂದರೆ ಪ್ಯೂರಾಗಿ ಈ ಒಂದು ಯೂಸರ್ ಏನಿದ್ದಾರೆ ಅವರ ಒಂದು ರಿವ್ಯೂ ತಿಳ್ಕೊಳ್ತೀವಿ. ಇವರೇನು ಅಂತಂದರೆ ಈ ಒಂದು ವೆಹಿಕಲ್ನ ಓನ್ ಮಾಡಿ 1 ವರ್ಷ ಆಗಿದೆ. ಆ್ಯಕ್ಚುಲಿ ಏನು ಅಂತಂದರೆ ಇವರು ಇನ್ನೂ ಕಾಲೇಜ್ಗೆ ಹೋಗೋ ಹುಡುಗ. ಇವರು ಕಾಲೇಜ್ಗೆ ಹೋಗೋಕ್ಕೆ ಬರೋಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಅಂದರೆ ಕಾಲೇಜ್ಗೆ ಹೋಗೋಕ್ಕೆ ದಿನಕ್ಕೆ ಬಂದುಬಿಟ್ಟು 80 ಕಿಲೋಮೀಟರ್ಸ್, ಒಂದು ಕಡೆ 40 ಕಿಲೋಮೀಟರ್ಸ್ ಇದೆ. ಅಪ್ ಆ್ಯಂಡ್ ಡೌನ್ 80 ಕಿಲೋಮೀಟರ್ಸ್ ಡೈಲಿ ಒಂದು ಗಾಡಿನ ರೈಡ್ ಮಾಡ್ತಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹೇಳಿ. ಹಾಯ್. ನನ್ನ ಹೆಸರು ರಂಜಿತ್ ಅಂತ. ಓಕೆ. ನಾನೀಗ 1 ವರ್ಷ ಆಯಿತು KTM ಡ್ಯೂಕ್ 200 ತಗೊಂಡು. ಓಕೆ. ಸೊ ಇವರು ಬಂದು ರಂಜಿತ್ ಅಂತ. ಇವರು ಬಂದು 1 ವರ್ಷದಿಂದ ಈ ಬೈಕನ್ನು ಓನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರ್ 1 ವರ್ಷದಿಂದ ನೀವು ಈ ವೆಹಿಕಲ್ನ ತಗೊಂಡಿದ್ದೀರಾ? ಹೌದು. ಸೊ ಹೇಗಿದೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ಲಾಂಗ್ ರೈಡ್ ಹೋಗ್ಲಿಕ್ಕೆಲ್ಲ ಈಸಿ ಇದೆ. ಓಕೆ. ಹೆವಿ ಏನು ಅನ್ಸೋದಿಲ್ಲ. ಅದು ಹೌದು, ನಾನು ಟೆಸ್ಟ್ ಡ್ರೈವ್ ಮಾಡಿದಾಗ ನಂಗೆ ಗೊತ್ತಾಯಿತು ಗಾಡಿ ತುಂಬ ನಿಂಬಲ್ ಇದೆ. ಏನು ಅಂತಂದರೆ ಮುಂದ್ಗಡೆ ಏನೂ ಇಲ್ಲ, ಜಸ್ಟ್ ಒಂದು ಸಣ್ಣ ಒಂದು ಮೀಟ್ರ್ ಇದೆ ಅಷ್ಟೇ. ಡೈರೆಕ್ಟ್ ಟಯರು. ನನ್ನ ವೆಹಿಕಲ್ ಆದರೆ ಮುಂದ್ಗಡೆ ಅದರದ್ದು ತುಂಬ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೇ ಈ ಥರ ಎಲ್ಲ ಬರುತ್ತೆ. ಬಟ್ ಇದೇನಿಲ್ಲ, ಇದೇನು ಅಂತಂದರೆ ಹಾಗೇ ಇದೆ. ಸೊ ಹೇಗಿದೆ ಸರ್ವಿಸ್, ಯಾವ ಥರ ಇದೆ ಸರ್ವಿಸ್ ಚಾರ್ಜಸ್? ಸರ್ವಿಸ್ ಎಲ್ಲ ಪರವಾಗಿಲ್ಲ. ಫಸ್ಟ್ ಸೆಕೆಂಡಲ್ಲಿ ಸ್ವಲ್ಪ ಇತ್ತು, ಒಂದು 1000-2000 ಆ ಥರ ರೇಂಜಲ್ಲಿ ಇತ್ತು. ಓಕೆ. ಥರ್ಡ್ ಸರ್ವಿಸ್ ಈಸಿ ಇತ್ತು, ಅಷ್ಟೊಂದು 300 ರೂಪೀಸ್ ಒಳಗಾಯಿತು. ಓಕೆ.
ಮತ್ತು ಫ್ಯೂಲು ಓಕೆ, ಮೈಲೇಜ್ ಎಲ್ಲ ಪರವಾಗಿಲ್ಲ. ಮೈಲೇಜ್ ಎಷ್ಟು ಸಿಗ್ತಾ ಇದೆ? 30-35 ಎಲ್ಲ ಸಿಗುತ್ತೆ ಹೈವೇಲಿ. ಹಾಂ, ನಾರ್ಮಲ್ ಆದರೆ ಒಂದು 28-30 ಎಲ್ಲ ಸಿಗುತ್ತೆ. 30-35 ಕ್ಲೈಮ್ ಮಾಡಿದ್ದೀರಾ? ಹಾಂ, 35 ಗುಡ್, ಏನು ಅಂತಂದರೆ 200 cc ಗುಡ್. ಸೊ ಇದಕ್ಕೆ ಇನ್ನು ಏನು ಇರಬೇಕಿತ್ತು ನಿಮ್ಮ ಪ್ರಕಾರ ಈ ಗಾಡೀಲಿ ಎಕ್ಸ್ಟ್ರಾ? ಅಂದರೆ ನಿಮ್ಮ ನಾನೊಂದು ಕಸ್ಟಮರ್ ಆಗಿ, ಒಂದು ಯೂಸರ್ ಆಗಿ, ನನ್ನ ವೆಹಿಕಲಲ್ಲಿ ಇದು ಇದ್ದರೆ ಚೆನ್ನಾಗಿತ್ತು ಅನ್ನೋದು ಏನಾರು ಇದೆಯಾ ಈ ವೆಹಿಕಲಲ್ಲಿ? ಅದೇ ಒಂದು ಡಿಸ್ಪ್ಲೇ ಇವಾಗ. ಓಕೆ, ಅಂದರೆ ಇದು ಹಳೆ ಮಾಡಲ್ ಆದ ಕಾರಣ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸ್ಪ್ಲೇ ಇದೆ. ಹಳೆ ಡ್ಯೂಕ್ ಕಲರ್ ಇದ್ದಿದ್ರೆ ಒಳ್ಳೇದಿತ್ತು ಅಂತ. ಕಲರ್ ಇದ್ರೆ ಏನು ಚೇಂಜ್ ಆಗ್ತಿತ್ತು? ಅಂದರೆ ಸ್ವಲ್ಪ ಫೀಚರ್ಸ್ ಎಲ್ಲ ಇರ್ತಿತ್ತಲ್ಲ. ಹಾಂ, ಹೌದು. ಕಲರ್ ಇದ್ರೆ ಒಂದೊಂದು ಫೀಚರ್ಸ್ ಎಲ್ಲ ಆ್ಯಡ್ ಆನ್ ಆಗ್ತಿತ್ತು, ಅದನ್ನೇ ಹೇಳ್ತಿದ್ದಾರೆ. ಓಕೆ, ಇದೆಲ್ಲ ಏನು ಅಷ್ಟೇನಿಲ್ಲ, ಏನಿಲ್ಲ, ಆದರೂ ಸಿಂಪಲ್ ಆಗಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಓಕೆ, ಏನು ಫ್ಯೂಲ್ ಟ್ಯಾಂಕ್ ಎಷ್ಟು ಲೀಟ್ರ್ ಇದೆ? ಇದು 13 ಲೀಟ್ರ್ ಇದೆ. 13 ಲೀಟ್ರ್ ಇದೆ. 13 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಸಾಕು. 35 ಅಂದರೆ ಆಲ್ಮೋಸ್ಟ್ 300+ ರೇಂಜ್ ಆಗುತ್ತೆ ನಿಮ್ಮದು. ಹಾಂ, ಅಲ್ವಾ? ಹೌದು. ಓಕೆ, ಮತ್ತು ಲಾಂಗ್ ಹೋಗೋಕ್ಕೆಲ್ಲ ಈಸಿ ಇದೆ. ಲಾಂಗ್ ಹೋಗೋಕ್ಕೆ ಈಸಿ ಇದೆ. ಅಂದರೆ ಇಲ್ಲೆಲ್ಲ ಏನು ಅಂತಂದರೆ ಇವರು ಈ ಹಗ್ಗರ್ನೆಲ್ಲ ಬಿಚ್ಚಿದ್ದಾರೆ. ಬಟ್ ಏನು ಅಂತಂದರೆ ಇಲ್ಲಿ ನಾವು ಸ್ಯಾಡಲ್ ಸ್ಟೇನೆಲ್ಲ ಹಾಕೋಬೋದು, ಟಾಪ್ ರ್ಯಾಕೆಲ್ಲ ಹಾಕೋಬೋದು, ಹಾಕಿದ್ದಾರೆ ತುಂಬ ಜನ. ಸೊ ವೆಹಿಕಲ್ಲು ಈ ಥರ ಇದೆ. ಸೊ ರಂಜಿತ್, ಕೊನೆಯದಾಗಿ ಏನು ಅಂತಂದರೆ ಈ ವೆಹಿಕಲ್ ತಗೋಬೇಕು ಅನ್ನೋರಿಗೆ ಏನು ಮೆಸೇಜ್ ಕೊಡ್ತೀರಾ? ತಗೊಳ್ಬೋದು, ಆರಾಮ್ಸೆ ತಗೊಳ್ಬೋದು. ಓಕೆ, ಸ್ವಲ್ಪ ಕಾಸ್ಟ್ಲಿ ಇದೆ. ಹಾಂ, 260 ಆಗುತ್ತೆ. ಹಾಂ, ಆದರೆ ಈಗ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಇದೆಲ್ಲ ಚೇಂಜ್ ಡಿಸ್ಪ್ಲೇ ಎಲ್ಲ ಸ್ವಲ್ಪ ಜಾಸ್ತಿ ಇರ್ಬೋದು. ಹಾಂ, ಅಂದರೆ 3 ಲಕ್ಷ ಆಗುತ್ತೆ. ಹಾಂ, 3 ಲಕ್ಷ ಆಗುತ್ತೆ. 3 ಲಕ್ಷ ಆಗುತ್ತೆ. ಲೋನ್ ಎಲ್ಲ ಆದರೆ 3-3.5 ರೇಂಜ್ ಬರುತ್ತೆ. 3.5 ರೇಂಜ್ ಬರುತ್ತಲ್ಲ ಲೋನ್ ಎಲ್ಲ ಮುಗಿಯತ್ತಿಗೆ. ಹೌದು, ಒಂದು KTM 200ಗೆ 3.5 ಲಕ್ಷ ಆಗುತ್ತೆ. ಓಕೆ, ಸೊ ತಗೋಬೋದು ಅಂತ ಹೇಳ್ತೀರಾ? ಓಕೆ, ಸೊ ಗೆಳೆಯರೆ, ನೋಡಿದ್ರಲ್ಲ, ಇದಿಷ್ಟು ಬಂದು ಇವತ್ತಿನ ವ್ಲಾಗ್. ನಿಮಗೆ ನನ್ನ ವೀಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಂದೇನು ಅಂತಂದರೆ ಫೀಚರ್ಸ್ ಮತ್ತು ಡೈಮೆನ್ಷನ್ ಬಗ್ಗೆ ನಾನು ಹೇಳಲ್ಲ, ಅದು ನೀವು ವೆಬ್ಸೈಟ್ ಏನಿದೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನಮ್ಮದೇನು ಅಂತಂದರೆ ಪ್ಯೂರಾಗಿ ಯೂಸರ್ ರಿವ್ಯೂ, ಆದರೆ ನಮ್ಮ ಒಂದು ಪರ್ಸ್ನಲ್ ಒಪಿನಿಯನ್. ಯಾರು ನಾವು ಫೀಚರ್ಸ್ ಮತ್ತು ಡೈಮೆನ್ಷನ್ಸು ಹೇಳಿ ಪ್ರಯೋಜನ ಇಲ್ಲ, ಅದಕ್ಕೆ ಬೇಕಾದಷ್ಟು ಬೇರೆ ವೀಡಿಯೋಸ್ ಇದೆ. ನಮ್ಮದೇನು ಅಂತಂದರೆ ಜಸ್ಟ್ ಇವರು ಓನರ್ಶಿಪ್ ಇದ್ದಾರೆ, ಇವ್ರ ಜೊತೆ ಹೇಗಿದೆ ಗಾಡಿ, ಏನು ವಿಷಯ ಅಷ್ಟೇ. ಅರ್ಥ ಆಯ್ತಾ? ಮುಂದಿನ ವೀಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಹೇಳ್ರ ಜೈ ಹಿಂದ್, ಜೈ ಕರ್ನಾಟಕ. ಹಾಂ, ಓಕೆ. ಗಾಡಿ ಬಗ್ಗೆ ಹೇಳಿ. ಗಾಡಿ ಪೆಟ್ರೋಲ್ ಹಾಕ್ಬೇಕಲ್ಲ, ಅದಕ್ಕೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. ಗೌರ್ಮೆಂಟ್ ಹೇಳಿ, ಈ ಗಾಡಿ ಹೆಂಗೆ ಸೂಪರಾ? ಸೂಪರ್. ಆದರೆ ಪೆಟ್ರೋಲ್ ಆಗದೆ ಅದು ಓಡಿಸ ಅಲ್ಲ, ಅದೊಂದು ಡಿಸಡ್ವಾಂಟೇಜ್ ನೋಡಿ, ಗೊತ್ತಾಯ್ತಲ್ಲ. ಪೆಟ್ರೋಲ್ ಹಾಕದೆ ಅದು ಓಡ್ತದ, ಓಡಬೇಕು, ಇನ್ನು ಓಡೋದು ಕಂಡುಹಿಡಿಬೇಕು. ಅದು ಎಲ್ಲಿ ನೀರು ಹೊಡಿಬೇಕಷ್ಟೇ, ನೀರು ಅದ್ರಲ್ಲಿ ಹಾಕ್ಬೇಕಷ್ಟೇ. ಅದು ನಮಗೆ ನಿಮ್ಮ ಎಕ್ಸೆಲ್ ಒಂದಿತ್ತಲ್ಲ, ಏನು ನಿಮ್ಮ ಎಕ್ಸೆಲ್ ಏನಾಯ್ತು? ಕೊಟ್ಟಬೇಕಷ್ಟೇ. ಯಾಕೆ ಹೆವಿ ಆಯ್ತಾ? ಸಾಕದ ಆದರೂ ಸ್ಕೂಟಿ ಇದೆ, ಅದು ಹಾಂ, ಸ್ಕೂಟಿ ಮಾರಿಬಿಟ್ಟ. ಏಕೆ? ಅಯ್ಯೋ, ಅದು ಹೇಳಿದ್ದಕ್ಕೇ ಇಲ್ಲ, ಎಲ್ಲ ಕೊಟ್ಟೆ. ಈಗ ನಟರಾಜ್ ಸರ್ವಿಸ್ ಕಾಲ್ ರಗಾಳೆಲ್ಲ ರಗಾಳಿಲ್ಲ. ಅದು ಈ ಗಾಡಿ